ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗಿನೂ ಇದ್ದೆ, ಯಾಕಂದರೆ ನಾನು ರಾತ್ರಿ ಮಲಗಿದ್ದು ಲೇಟ್ ಆಗಿತ್ತು. ಬಿಕಾಸ್ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಎಡಿಟಿಂಗ್ ಮಾಡಿ ಎಷ್ಟೇ ಆದ್ರೂ ರಾತ್ರಿನೇ ಲಾಗ್ ಅಪ್ಲೋಡ್ ಮಾಡೋಣ ಅಂತ ಎಡಿಟಿಂಗ್ ಎಲ್ಲ ಮಾಡಿ ಲಾಗ್ ಅಪ್ಲೋಡ್ ಒಂದು 2:30 ಹಂಗೆ ಲಾಗ್ ಅಪ್ಲೋಡ್ ಮಾಡಿದೆ. ಬಟ್ ಅದು ಕಾಪಿ ರೈಟ್ಸ್ ಬಂತು. ಅದರಿಂದ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ. ಇವಾಗ ಮಾಡ್ತೀನಿ, ಲಾಗ್ ಅಪ್ಲೋಡ್ ಮಾಡ್ತೀನಿ ಇವಾಗ. ಯಾಕಂದರೆ ಅದು ಕಾಪಿ ರೈಟ್ಸ್ ಇದೆಯಲ್ಲ, ಅದೇನಾದರೂ ಸ್ವಲ್ಪ ಚೇಂಜಸ್ ಏನಾದರೂ ಮಾಡಿಬಿಟ್ಟು ಆದಷ್ಟು ಬೇಗ ಲಾಗ್ ಅಪ್ಲೋಡ್ ಮಾಡ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8:25 ಆಗಿದೆ. ಬೇಕಿದೆ ನೋಡಿ. ಬೇಗ ಕಾಲೇಜ್ಗೆ ಹೋಗಬೇಕು. 10 ಗಂಟೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜಲ್ಲಿ ಸಿಗ್ತೀನಿ. ಬೈ. ಆ್ಯಂಡ್ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಲಾಗ್ ಮಾಡ್ತಾ ಇರೋದು ಆ ವಿಡಿಯೋ ಕಂಟಿನ್ಯೂಸ್ ಆಗಿಲ್ಲ. ಬಿಕಾಸ್ ನಾನು ಕಾಲೇಜ್ಗೆ ಹೋಗೋದು ಬರೋದು, ಫ್ರೆಂಡ್ಸು ಹಾಸ್ಟೆಲ್ಲು ಎಲ್ಲರೂ ಇರ್ತಾರೆ. ಇನ್ನೊಂದು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೊಂಥರ ಏನೋ ವೀಡಿಯೋ ಮಾಡೋಕೆ ಒಂಥರ ಶೈ ಫೀಲ್ ಆಗುತ್ತೆ. ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದು ಚೆನ್ನಾಗಾಗುತ್ತೆ. ಸರಿ, ಆಮೇಲೆ ಸಿಗ್ತೀನಿ. ಬಾಯ್. ಹಾಯ್ ಗಾಯ್ಸ್, ಇದು ನಾನು ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಬಂದಿದ್ದೀನಿ. ಇವಾಗ ಲೇಟ್ ಆಗಿದೆ, ಆ್ಯಕ್ಚುಲಿ ಟೈಮ್ ಆಗಿದೆ. ಟೈಮ್ ಎಷ್ಟು ಅಂದರೆ 9:32 ಗಾಯ್ಸ್. ಆಲ್ರೆಡಿ ಟೈಮ್ ಆಗಿದೆ. 10 ಗಂಟೆಗೆ ಕಾಲೇಜ್ ಇದೆ. ಬೇಗ ಟಿಫನ್ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗ್ಬೇಕು. ಓಕೆ ಗಾಯ್ಸ್, ಟೈಮ್ ಆಗಿದೆ ಆಲ್ರೆಡಿ. ಆ್ಯಂಡ್ ಇದು ಮಾಯಿಶ್ಚರೈಸರ್ ಖಾಲಿಯಾಗಿದ್ದು ಹೊಸ ತಂದಿದ್ದೀನಿ. ಇದು ಮಾಯಿಶ್ಚರೈಸರ್ ಲೈಟಾಗಿ ಒಬ್ಬಳೇ ಹೋಗೋಕ್ಕೆ ಬೇಜಾರಾಗಿಬಿಡುತ್ತೆ. ಇನ್ನು ಹಚ್ಕೊಂಡು ನೆಕ್ಸ್ಟು ಸನ್ಸ್ಕ್ರೀನ್ ಈಸ್ ಮ್ಯಾಂಡೇಟರಿ. ಇತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಗಾಯ್ಸ್. ಏನು ಶೆಕೆ ಐತೆ ಬೆಳಿಗ್ಗೆ ಶೆಕೆ ಐತೆ ಗಾಯ್ಸ್. ಒಂದು ಆಯಿಲ್ ಸ್ಕಿನ್ನು, ಈ ಥರ ಆಯಿಲ್ ಈ ಥರ ಆಗುತ್ತೆ ಗೈಸು. ಕ್ಯಾಮ್ರಾ ನೋಡ್ಕೊಂಡು ಮೇಲ್ಗಡೆ ಮಿರರ್ ಇದೆ ಗೈಸ್. ಅದರಿಂದ ನಾನು ಮಿರರ್ ನೋಡ್ತಾ ಇದ್ದೀನಿ. ಮತ್ತೆ ಎಲ್ಲ ನೋಡ್ಕೊಂಡು ರೆಡಿ ಆಗ್ತಿದ್ದಾರೆ ಅಂತ ಅನ್ಕೊಂಡಕ್ಕೆ ಹೋಗ್ಬೇಡ್ರಿ. ಮೇಲೆ ಮಿರರ್ ಇಟ್ಟಿದ್ದೀನಿ, ಅದರಿಂದ ಮಿರರ್ ಒಳಗಡೆ ಚೆನ್ನಾಗಾಗುತ್ತೆ ಅಂತ ಮಿರರ್ ನೋಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಡಬೇಕು. ಆರಿದ್ಮೇಲೆ ಗಾಯ್ಸ್ ಇದ್ರ ಮೇಲೆ ಕ್ರೀಮ್ ಅಪ್ಲೈ ಮಾಡಿದ್ರೆ ನನ್ನ ಸ್ಕಿನ್ನಿಗೆ ಸೆಟ್ ಆಗೋ ಥರ ಕ್ರೀಮ್ ಅಪ್ಲೈ ಮಾಡಲ್ಲ. ಯಾಕಂದರೆ ಸ್ಕಿನ್ ಇಂಪಾರ್ಟೆಂಟ್ ಗಾಯ್ಸ್. ಬೇಗ ಆರಿಬಿಟ್ರೆ ಲೈಟಾಗಿ ಚೂರು ಪೌಡ್ರ್ ತಂತೀನಿ. ಲೈಟಾಗಿ ಚೂರು ಪೌಡ್ರ್ ಹಾಕೊಂಡು ಪೌಡ್ರ್ ಹಾಗೇ ಇಲ್ಲ ಅನಿಸುತ್ತೆ ಗೈಸ್. ನೆಕ್ಸ್ಟ್ ನಿಮ್ಗೆ ಏನನ್ಸುತ್ತೆ? ರೆಡಿ ಆಗಿ ನಮ್ಮ ಮನಸ್ಸಿನ ಚೆನ್ನಾಗಿ ಕಾಣ್ತಿದ್ದೆ ಅಂತ ಅನಿಸುತ್ತಾ? ಓಕೆ, ಇಷ್ಟೇ ನನ್ನ ಮೇಕಪ್ಪು. ಲಿಪ್ಸ್ಟಿಕ್ ಇಲ್ಲಾಂದರೆ ಮೇಕಪ್ಪೇ ಇಲ್ಲ ಗೈಸ್. ಇರೋದು ಸ್ವಿಸ್ ಬ್ಯೂಟಿ. ಇದೆ ನೋಡಿ. ಕಾಣ್ತಿದ್ಯಾ? ಸ್ವೆಟ್ ಆಗ್ತೀನಿ ಗೈಸ್. ನಾನು ಅದೇ ನನಗೆ ಮೈನಸ್ ಪಾಯಿಂಟ್. ನಾನು ಲಾಸ್ಟಲ್ಲಿ ಆಸ್ ಇಟ್ ಈಸ್ ಚೆಂದ ಕಾಣೋ ಹಾಗೆ ಒಂದು ಕೊಟ್ಟು ಶೆಕೆ ಫ್ಯಾನ್ ಹಾಕೋಂಗಿಲ್ಲ. ಫ್ಯಾನ್ ಹಾಕಿದ್ರೆ ಸೌಂಡ್ ಆಗಿಬಿಡುತ್ತೆ. ಅದರಿಂದ ಫ್ಯಾನ್ ಹಾಕ್ತಿಲ್ಲ ನಾನು, ಇಲ್ಲಾಂದರೆ ಫ್ಯಾನ್ ಹಾಕ್ತಾಯಿದ್ದೆ ಗೈಸ್. ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ಅಂತ ಅನ್ಕೊತೀನಿ. ಬೊಟ್ಟು ಈಸ್ ಮ್ಯಾಂಡೇಟರಿ. ಎಲ್ಲ ಬೇವಿದ್ದೀವಿ. ರೆಡಿ ಆಗಿದ ತಕ್ಷಣ ಬೇಕೈತಿ. ಫ್ಯಾನ್ ಹಾಕಬೇಕು, ಬಟ್ ಸೌಂಡ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್ ಗೈಸ್. ಇಷ್ಟೇ. ನಾನು ಕಾಲೇಜಿಗೆ ಸಿಂಪಲಾಗಿ ರೆಡಿಯಾಗಿ ಹೋಗ್ತೀನಿ. ಜಾತ್ರೆ ರೆಡಿಯಾಗಿ ಹೋಗೋಕ್ಕಾಗಲ್ಲ. ನನಗೆ ಅದು ಇಷ್ಟನೂ ಆಗಲ್ಲ. ಕಾಲೇಜಲ್ಲಿ ಸಿಂಪಲಾಗಿರೋಕ್ಕೆ ಇಷ್ಟ. ನಾನು ಆಂಟಿ ಹತ್ರ ನಮ್ಮ ಐ ಡಿ ಕಾರ್ಡ್ ಹಾಕ್ಕೊಂಡ್ಬಿಟ್ಟು ಸರಿ ಗಾಯ್ಸ್.
ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜ್ಗೆ ಹೋಗಬೇಕು. ಹಾಯ್ ಗೈಸ್, ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ಸ್ ಬಂದ್ರು ಗೈಸ್. ನಾನು ಇವಾಗ ಹೋಗ್ತೀನಿ, ಹೋಗಿ ಸಿಗ್ತೀನಿ. ಹಾಯ್ ಗೈಸ್, ಇವಾಗ ಕ್ಲಾಸ್ ಮುಗಿತು. ಮಧ್ಯಾಹ್ನ ಒಂದು ಗಂಟೆಯಿಂದ 2 ಗಂಟೆ ತನಕ ಲಂಚ್ ಬ್ರೇಕ್ ಇರುತ್ತೆ. ಸೊ ಲಂಚ್ ಬ್ರೇಕಿಗೆ ಬಂದಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಕೆಳಗಡೆ ಇದ್ದಾರೆ, ನನ್ನ ಪ್ಲೇಟ್ ಮೇಲೆ ಇಟ್ಟಿದೆ, ಅದನ್ನ ಪ್ಲೇಟ್ ತಗೊಂಡು ಹೋಗ್ತಿದ್ದೀನಿ. ಸೊ ಲಂಚ್ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಕ್ಲಾಸ್ ಇರುತ್ತೆ, ಮತ್ತೆ ಕ್ಲಾಸ್ಗೆ ಹೋಗಬೇಕು. ಕ್ಲಾಸ್ಗೆ ಹೋಗ್ಬಿಟ್ಟು ಇನ್ನೊಂದು 3 ಕ್ಲಾಸ್ ಇದ್ದಾವೆ, 3 ಕ್ಲಾಸ್ ಕೇಳ್ಕೊಂಡು ಮತ್ತೆ ಬರ್ತೀವಿ. ಮತ್ತೆ ಬಂದಾಗ ಸಿಗ್ತೀನಿ. ಆ್ಯಂಡ್ ಇವಾಗ ಹೋಗಿ ಊಟ ಮಾಡುವ ಗೈಸ್. ಬ್ರೈಟ್ನೆಸ್ ಎಲ್ಲ ಏನಕ್ಕೆ, ಇದು ಬೆಳಗ್ಗೆ ಚೆನ್ನಾಗೈತಲ್ಲ. ಇವಾಗ ನಾವು ಊಟ ಮುಗಿಸ್ಕೊಂಡ್ವಿ. ಊಟ ಅನ್ನ ಸಾಂಬಾರು ಕಂಪ್ಲೀಟ್ ಮಜ್ಜಿಗೆ. ಊಟ ಮುಗಿಸ್ಕೊಂಡು ಇವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 2 ಗಂಟೆಯಿಂದ. ಕ್ಲಾಸ್ಗೆ ಹೋಗಬೇಕು. ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲೆಲ್ಲಾದರೂ ಏನಾದರೂ ತಿನ್ಕೊಂಡು ನೋಡೋದು, ಟೇಸ್ಟ್ ಬರೋ ತಿನ್ನೋದು. ಇಲ್ಲಾಂದರೆ ನಮ್ಮ ಹಾಸ್ಟೆಲಲ್ಲೇ ಚೆನ್ನಾಗಿ ಸ್ನ್ಯಾಕ್ಸ್ ಮಾಡ್ತಾರೆ, ಅಲ್ಲಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಇವಾಗ ನಾನು ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಆ್ಯಂಡ್ ನನ್ನ ಫ್ರೆಂಡ್ಸು ಇಲ್ಲಿ ಮುಂದೆ ಇಲ್ಲಿ ಹೋಗ್ತಾ ಇದ್ದಾರೆ. ಕ್ಲಾಸ್ ಕೇಳಬೇಕು ಗೈಸ್, ಇಲ್ಲಾಂದರೆ ಆಗಲ್ಲ ಜೀವನ. ಓಕೆ ಗೈಸ್, ಕಾಲೇಜ್ಗೆ ಹೋಗಿ ಸಿಗ್ತೀನಿ, ಬಾಯ್. ಅದೆಲ್ಲ ಜನ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಗೈಸ್, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಓಕೆ ಹಾಯ್ ಗಾಯ್ಸ್, ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ಎಷ್ಟು ಸುಟ್ಕೊಳ್ಳಿ, ನಾನು ಖರ್ಚಿಗೆ ಎತ್ಕೊಂಡಾಗ ಗಾಯ್ಸ್, ನನಗೆ ಖರ್ಚಿಗೆ ಫಿಲ್ದಂಗೆ ಮಾಡಿದಾರೆ ಗಾಯ್ಸ್. ನೋಡ್ರಿ ಎಷ್ಟು ಬೇಕಾಗ್ತದೆ. ನಾನು ಒಳ್ಳೆ ಆಸ್ತಿ ಕಟ್ಟೋದು ಮಾಡ್ದಂಗೆ ಮಾಡ್ತಾಳೆ ಗೈಸ್ಗಳು. ಅದನ್ನ ಇಲ್ಲಿ ತನಕ ಇಟ್ಕೊಂತಾಳಂತೆ ಅಂಟಿಲ್ ನಾವು ಲಾಸ್ಟ್ ಇಯರ್ ಮುಗಿಸಿ ಹೋಗೋ ತನಕ. ಅದು ಆಮೇಲೆ ನೆನಪ ಇಲ್ಲ ನಿಮಗೆ. ಆಮೇಲೆ ಯಾವ ಊರು ಅಂತ ಹೇಳೋಣ ಗೈಸ್, ಇಲ್ಲಂತ ಸತ್ಯ ಇಲ್ಲ ಗೈಸ್, ಹಂಗಲ್ಲ. ನನ್ನ ಫ್ರೆಂಡ್ಸ್ ಅಂತ ನೆಕ್ಸ್ಟ್ ಕೆಲ್ಸಕ್ಕೆ ಹೋದಾಗ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಅಂತ ಕೆಲ್ಸಕ್ಕೆ ಹೋದಾಗ ಅಲ್ಲೊಬ್ಳಿದಾಳೆ ಹೊಸಪೇಟೆಳು, ಅವಳೇನು ತಿರುಗಿ ನೋಡ್ತಾಳೋ ಇರಲ್ಲೇ ಹೊಸಪೇಟೆಗೆ ಹೋಗ್ತಾಳೋ ದೇವ್ರಿಗೆ ಹಾಸ್ಪಿಟಲ್ ಬೆಳರಿ. ಹೋಗೋದೇ ಇಲ್ಲ, ಬೆಳ್ಳಾರಿಗೆ ಹೋಗಲ್ಲ ಅವಳು, ಹೊಸಪೇಟೆಳು. ಸರಿ ಗಾಯ್ಸ್, ಇಲ್ಲಿ ಯಾರು ಸುದ್ದಿಕ್ಕೆ ಅಷ್ಟೊಂದು ಜನ ಎಲ್ಲ, ಅದಕ್ಕೆ ಐತಿದ್ದೀವಿ ವಿಡಿಯೋ. ಬರೀ ಕಾಲೇಜ್ ಮುಂದೆ ಐತೆ, ಅಲ್ಲಿ ಕಾಲೇಜ್ ಮುಂದೆ ನೋಡ್ತಾರೆ ಇದ್ರ ಮುಖ ನನಗೆ ವಿಡಿಯೋ ಮಾಡಕ್ಕೂ ಆಗಲ್ಲ, ಆ ಲೆವೆಲಿಗೆ ನೋಡ್ತಾರೆ. ಏನು ಮಾಡೋಣ, ನನ್ನ ಪ್ರಾಬ್ಲಮ್ ಗಾಯ್ಸ್ ಅಂತ ಫಿಗರ್ ಗೈಸ್. ಮುಚ್ಚೆ ಬಾಯ್ ಸಾಕು. ಇದೆಲ್ಲ ಕೇಳಿಸ್ಕೊಂಡ್ಬಿಡ್ರಿ ಗಾಯ್ಸ್. ಎಡಿಟ್ ಕಟ್ಟು. ಹಾಂ ಸರಿ ಗಾಯ್ಸ್, ಎಲ್ಲರೂ ಅದನ್ನೇ ನೋಡ್ತಾರೆ. ಯಾರು ನೋಡ್ತಾನೆ ಇಲ್ಲ ಕೀರ್ತಿ, ಕ್ಲಾಸ್ ಸುಮ್ಮನೆ ಕುಂತಾವಳೆ. ಸರಿ ಗಾಯ್ಸ್, ಇದು ನಮ್ಮಪ್ಪನ ಕಾಲೇಜು. ಯಾರು ಇದೆ ಇದು ಬಿಡ ಇಲ್ಲ ಗಾಯ್ಸ್. ನಿಮಗೆ ಏನಾದರೂ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಫುಲ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಹೇಳಿ. ಎಲ್ಲಾದರೂ ನಾನು ಫುಲ್ ಕ್ಯಾಂಪಸ್ ಫುಲ್ ವೀಡಿಯೋ ಮಾಡಿ ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ, ಬೇಕಂದ್ರೆ ಹೇಳಿ ಗಾಯ್ಸ್. ಬೇಡ ಅಂದರೆ ಬಿಟ್ಕೊಳ್ರಿ. ಕೀರ್ತಿ 60 kg ಇದ್ದವ್ರು 30 kg ಆಗ್ತಾಳೆ ನಮ್ಮ ಕ್ಯಾಂಪಸ್ ಹತ್ತಿರದಿ. ಹ್ಞೂ ಗಾಯ್ಸ್, ನಾನು ನಾಳೆಯಿಂದ ನಾನು ಅನ್ಕೊಂತಿದ್ದೀನಿ ಡೈಲಿ ಎದ್ದೇಳಬೇಕು, ಯೋಗ ಮಾಡಬೇಕು. ಮಲ್ಗಕ್ಕೆ 2 ಗಂಟೆ 3 ಗಂಟೆ ಎಲ್ಲ ಎದ್ದು ಯೋಗ ಮಾಡೋದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತ ನಮ್ಮ ಸರ್ ಹೇಳಿದ್ದಾರೆ. ಅವರೇ ಮೇಂಟೈನ್ ಮಾಡ್ತಿಲ್ಲ, ನೀನೇನು ಮೇಂಟೈನ್ ಮಾಡ್ತೀಯವ? ಇಲ್ಲ ಗಾಯ್ಸ್, ಹೇಳಿದ್ದಾರೆ ದೊಡ್ಡವರು ಹೇಳಿದ್ದೆಲ್ಲ ಒಳ್ಳೇದಕ್ಕೆ. ಅದನ್ನೆಲ್ಲ ನಾನು ತಗೊಂಡ್ಬಿಟ್ಟು ಪಾಲಿಸ್ತೀನಿ. ಕನಸು. ಸರಿ ಗಾಯ್ಸ್, ನಮ್ಮ ಡಿಪಾರ್ಟ್ಮೆಂಟ್ ಬಂತು, ಹೋಗಿ ಸಿಗ್ತೀನಿ. ಹಲೋ ಗಾಯ್ಸ್, ಇವಾಗ ನಾವು ಕಾಲೇಜ್ಗೆ ಹೋಗ್ಬೇಕಿತ್ತು. ಇನ್ನೂ ಟೈಮ್ ಇರೋದ್ರಿಂದ ಇವಾಗ ಟೈಮು ಎಷ್ಟು 1:40 ಗಾಯ್ಸ್, ನೋಡ್ಕೊಳ್ಳಿ. ಸೊ ಇನ್ನೂ ಟೈಮ್ ಇದೆ, ಅದರಿಂದ ಇಲ್ಲಿ ನಾವು ಕೂತಿದ್ದೀವಿ. ಆ್ಯಂಡ್ ಇದೇ ನಮ್ಮ ಡಿಪಾರ್ಟ್ಮೆಂಟ್, ಇದು MBA ಡಿಪಾರ್ಟ್ಮೆಂಟ್. ಕಾಣಿಸ್ತಾ ಇದೆಯಾ? ಕಾಣಿಸಿಲ್ಲ ಅಂದರೆ ಹೇಳಿ ಗಾಯ್ಸ್, ಅದು ಬೇಕಾದ್ರೆ ಸಪ್ರೇಟ್ ಅಲ್ಲ. ಇದು ನಮ್ಮ ಡಿಪಾರ್ಟ್ಮೆಂಟ್. ನಾವು ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಇಲ್ಲೇ ಯಾರಿಗೂ ವೇಟ್ ಮಾಡ್ತಿಲ್ಲ, ಆ್ಯಕ್ಚುಲಿ ಟೈಮ್ ಪಾಸ್ ಮಾಡೋಣ ಅಂತ ಹೋಗಿದ್ದೀವಿ. ಯಾಕಂದರೆ ಒಳಗಡೆ ಫುಲ್ ಸೆಕೆ ಇದೆ, ಹಾಗೆ ಆಗಲ್ಲ, ಒಳಗಡೆ ಸೆಕೆ ಇದೆ. ಸ್ವಲ್ಪ ಗಾಳಿದಾದ್ರೂ ಬರುತ್ತೆ ಅಂತ ಇಲ್ಲೇ. ಇದು ಪಾರ್ಕ್ ಗಾಯ್ಸ್, ಎಂಥ ಪಾರ್ಕ್ ಇದು? ಕೋಣನಕುಂಟೆ ವನ ಅಂತ ಗಾಯ್ಸ್ ಇದು ಪಾರ್ಕ್. ಅದ್ರ ಎಲ್ಲ ಒಂದು ಕ್ಯಾಂಪಸ್ ತರ ಒಂದ್ಸರಿ ಹಾಕ್ತೀನಿ, ನಮ್ಮ ಕಾಲೇಜ್ ಕ್ಯಾಂಪಸ್ಸು. ಕೂತಿದ್ದೀವಿ. ಆಮೇಲೆ ಈಗ 2 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಹೋಗ್ಬೇಕು. ಸರಿ ಗಾಯ್ಸ್, ಕ್ಲಾಸ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಆಮೇಲೆ. ಹಾಯ್ ಗಾಯ್ಸ್, ಇವಾಗಿನ ಕ್ಲಾಸ್ ಮುಗೀತು. ಕಡೆ ಬಾರಿ ಅಲ್ಲಿ ಇಲ್ಲಿ ಬಾರಿ. ಇವಾಗಿನ ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಇವಾಗ ನಾನು ನನ್ನ ಫ್ರೆಂಡ್ಸು ಇಂಥ ಹೊರಗಡೆ ಏನಾದರೂ ಜ್ಯೂಸ್ ಹೊರಗಡೆ ಏನಾದರೂ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಜ್ಯೂಸ್ ಕುಡಿದ್ಬಿಟ್ಟು
ಹಂಗೆ ಮಾತಾಡ್ಕೊಂಡು ಅವ್ರಿಬ್ಬರು ಭದ್ರಾವತಿಗೆ ಹೋಗೋರಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ನಾವು ಅಷ್ಟೇ ಹೋಗ್ತೀವಿ. ಆಂಟಿ ಯಾವ ಆಂಟಿ ಯಾರು? ಏ ಗಾಯ್ಸ್ ನಾನು ಮಾತಾಡ್ತಾರೆ ತಲೆ ಕೆಡಿಸ್ಕೊಂಡ್ಬಿಟ್ರಿ ಅವ್ರಿಗೆಲ್ಲ. ಆಡಿಯೋ ಹಾಕ್ತೀನಿ ಅಂತ ಓಯ್ ಏ ನಾನು ನಿಮಗೆ ಹೇಳ್ತಾನೆ, ನಾನು ಏನ್ ಮಾಡ್ಲಿ ಮತ್ತೆ ಹೇಳಿದ್ರು ಹಂಗೆ ಹೇಳಿದ್ರೆ ನಾನು ಕಟ್ ಮಾಡ್ಲಿ. ನಾನು ಮತ್ತೆ ಸೌಂಡ್ ಆಗಷ್ಟೇ. ಜೀಪ್ ಸೌಂಡ್ ಬರಲ್ಲ, ಅದು ಹಾಕ್ಬೇಡ, ಬ್ಯಾಡ್ ವರ್ಡ್ಸ್ ಮಾತಾಡ್ಬೇಡಿ ಗೈಸ್. ನೀವೇ ಇವರೇ ಗೈಸ್ ಮಾತಾಡಿದ್ರೆ ನನಗೆ ಹೇಳ್ತಾರೆ ನೋಡಿ ಗೈಸ್. ನಿನ್ ಫ್ರೆಂಡ್ ಅಲ್ಲಿ ಇಟ್ಕೊಂಡು ಹಾಕೊಂಬೋದು, ಯಾಕೆ ನಾನು ಅದೇ ಹೇಳ್ದೆ. ನಿಮಗೆ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಚೆನ್ನಾಗಿ ಕಾಣ್ತಿರುತ್ತೆ, ಫ್ರಂಟ್ ಅಲ್ಲಿ ಚೆನ್ನಾಗಿ ಕಾಣೋದು. ಇನ್ನೊಂದು ಹೆಂಗ್ ಗೊತ್ತಾ, ಸಡನ್ ಆಗಿ ಕ್ಯಾಮರಾ ಟರ್ನ್ ಮಾಡಕ್ ಆಗಲ್ಲ ನೋಡಿ. ಹೆಲ್ಪ್ ಮಾಡ್ತಾರೆ ಇವರೆಲ್ಲ ನನ್ನ ಫ್ರೆಂಡ್ಸ್. ಬರೀ ಫ್ರೆಂಡ್ ಬೆಣ್ಣೆ ಹಚ್ತಾರೆ, ಬೆಸ್ಟ್ ಫ್ರೆಂಡ್ ರೋಸ್ಟ್ ಮಾಡ್ತಾರೆ. ಏನ್ ಹಂಗಂದ್ರೆ ಫುಲ್ ರೋಸ್ಟ್ ಮಾಡ್ತಾರೆ ಗೈಸ್. ಯಾವ ಲೆವೆಲ್ ರೋಸ್ಟ್ ಮಾಡ್ತಾರೆ ಅಂದ್ರೆ ಅಟ್ಟೆ ಕೇಳಿಸ್ಬೇಕು, ಈ ಲೆವೆಲ್ ಎಡ್ಸಕ್ ನಮ್ಮನ್ನ ಕಿವಿ ಹೂಳಕ್ ಬರ್ತಾರೆ. ನಾವು ಆಲ್ರೆಡಿ ಇಡೋರು. ಸರಿ ಗೈಸ್ ಇವಾಗ ಹೋಗ್ಬಿಟ್ಟು ಎಲ್ಲಿ ಜ್ಯೂಸ್ ಎಲ್ಲಿ ಜ್ಯೂಸ್ ಮಹೇಶ್ ಅಲ್ಲ ಯಾವುದೇ ಪುಣೇರಿ ಅಂತ ಇದೆ, ನಾನು ತೋರಿಸ್ತೀನಿ ಶಾಪು. ಅಲ್ಲಿ ಹೋಗಿ ಎಲ್ಲರೂ ಜ್ಯೂಸ್ ಕುಡಿಬೇಕು. ಚಿಕ್ಕು ಚಿಕ್ಕು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ. ಸುಳ್ಳು ನಿಜ ಮಾಡ್ತಿದ್ದೀನಿ. ಚಂದನ ಹುಡುಗಿ ಅಳಿಸ್ಕೊಂಡಿದ್ರೆ ಎಂತ ಕೆಲಸ ಮಾಡೋಣ ನನ್ನ ಫ್ರೆಂಡ್ ಪಾಪ ಹುಡುಗಿ ಅಳಿಸ್ಕೊಂಡಿದ್ದಾಳೆ. ಅವಳು ಎಷ್ಟು ಎಮೋಷನಲ್ ಆಗಿ ನೋಡಲ್ಲಿ, ಪಾಪ ಎಷ್ಟು ಎಮೋಷನಲ್ ಅದ ಹುಡುಗಿ ಪಾಪ. ಹಿಂಗೆಲ್ಲ ಮಾಡಬಾರ್ದು. ಇದು ಇದು ನಮ್ಮ ಕ್ಯಾಂಪಸ್, ಇದು ಎಕ್ಸಿಟ್ ಗೇಟು. ಹೋಗ್ಬಿಟ್ಟು ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿದ್ಮೇಲೆ ಹಾಯ್ ಗಾಯ್ಸ್, ನಾವು ಇವಾಗ ಹಾಸ್ಟೆಲ್ಗೆ ಹೋಗ್ತಿಲ್ಲ. ಬಿಕಾಸ್ ಇಬ್ಬರು ಕುಡಿಯಲ್ ಬಂತೆ, ನಾನು ಕುಡಿಯಲ್ಲ. ಆ್ಯಕ್ಚುಲಿ ನನ್ನ ಹತ್ರ ದುಡ್ಡಿಲ್ಲ ಅನ್ನೋದಕ್ಕಿಂತ ಕುಡಿಯೋಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಹಾಸ್ಟೆಲಲ್ಲಿ ಎಂತ ಸ್ನ್ಯಾಕ್ಸ್ ಮಾಡಿದ್ದಾರೆ, ಒಳ್ಳೆ ಹೆಲ್ದಿ ಕಾಳು ಹಾಕಿ ಅದನ್ನು ತಿಂದ್ಬಿಟ್ರೆ ಫುಲ್ಲು ಎನರ್ಜಿ ಬರುತ್ತೆ. ನಾನು ತಿಂದ್ಬಿಟ್ಟು ನೆಕ್ಸ್ಟು ನಮ್ಮ ಒಂದು ಕೆಲಸ ಆ್ಯಕ್ಚುಲಿ ತುಂಬ ಐತೆ. ಬಿಕಾಸ್ ಬಟ್ಟೆ ವಾಶ್ ಮಾಡಿಲ್ಲ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಹಾಕ್ಬಿಟ್ಟು ಗೇಮ್ ನಾ ಕಿತ್ತೆ ಕರಲ್ಲ ಹಾಕ್ಬಿಟ್ಟು ಎಂತ ಶಟ್ಲ್ ಕಾಕ್ ಆಡ್ತೀನಿ. ಶಟ್ಲ್ ಕಾಕ್ ಆಡುವಾಗ ನಾನು ತೋರಿಸ್ತೀನಿ. ಆ್ಯಂಡ್ ಇವಾಗ ನಾನು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಹಾಸ್ಟೆಲ್ಗೆ ಹೋಗಿ ಆಮೇಲೆ ಹಾಯ್ ಗಾಯ್ಸ್, ನಾನು ಇವಾಗ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದು ರೆಸ್ಟ್ ಮಾಡಿ, ನಾನು ನನ್ನ ಫ್ರೆಂಡ್ ಸವಿತಾ ಅಂತ, ನಾನು ನನ್ನ ಫ್ರೆಂಡು ಇಲ್ಲಿ ವಾಕ್ ಮಾಡೋಣ ಅಂತ ಬಂದಿದ್ದೆ. ಹಂಗೆ ಹೊರಗಡೆ ನೇಚರ್ ಸ್ವಲ್ಪ ತಣ್ಣಗೆ ಕೂಲಾಗಿತ್ತು, ಅದರಿಂದ ಹೊರಗಡೆ ಬಂದಿದ್ರಿ. ಇಲ್ಲಿ ವಾಕಿಂಗ್ ಅಂತ ಬಂದಿದ್ದೀವಿ. ಇದು ನನ್ನ ಇವತ್ತಿನ ಇವತ್ತಿನ ಲಾವಾಗಿತ್ತು. ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.